ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ ಸ್ವದೇಶಕ್ಕೆ ಬೆಳೆಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟು ಬಸವಣ್ಣನೇ. ಬಸವಾದಿ ಪರ್ವತರನ್ನ ವಿಶ್ವದ ಎಲ್ಲ ಮಹಾನ್ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಈ ನೆಲವನ್ನ ಪಾವನಗೊಳಿಸಿರ್ತಕ್ಕಂತಹ ಮಹಾನ್ ತಪಸ್ವಿಗಳು, ಜಂಗಮ ಜ್ಯೋತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಮಗಲಿನ ಪ್ರಣವ ಸ್ವರೂಪ ರುದ್ರಮುನಿ ಮಹಾಶಿವಗಳವರ 41ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಈ ಒಂದು ಪುಣ್ಯ ಸ್ಮರಣೋತ್ಸವದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂತಹ ತ್ರಿವಿಧ ದಾಸೋಹ ಮೂರ್ತಿಗಳು, ಮಾತೃ ಸ್ವರೂಪಗಳಾಗಿರ್ತಕ್ಕಂತಹ ಧಾರವಾಡದ ಅಪ್ಪನ ಪಾದಕ್ಕೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ತಿಳಿಸ್ತಾ, ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಮಠದ ಅಧಿಪತಿಗಳು, ಕ್ರಿಯಾಶೀಲ ಯತಿಗಳು, ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮ ಪೂಜ್ಯ ನಿಜಗುಣ ಶಿವಗಳ ಪಾದಕಗಳ ಪ್ರತ್ಯೇಕ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪರಮ ಪೂಜ್ಯರು, ಮಾರ್ಗದರ್ಶಕರಾಗಿರ್ತಕ್ಕಂತಹ ಪರಮ ಪೂಜ್ಯ ಮನೆದಿನ ಪ್ರಣವ ಸ್ವರೂಪ ಚನ್ನಬಸವ ಮಹಾಸ್ವಾಮಿಗಳು ಸೌರೂರು ಪರಮ ಪೂಜ್ಯರ ಶ್ರೀಗಳನ್ನು ಪ್ರಸ್ತುತ ಶರಣೆಂದು, ಹಾಗೆ ಉತ್ತರ ಹಾಗೂ ಕನ್ನಡದ ಅಗಿರಿಯ ಪ್ರಭು ಸ್ವಾಮಿಗಳ ಪೀಠಾಧಿಪತಿಗಳಾಗಿರ್ತಕ್ಕಂಥ ಗುರುಶಿದ ಮಹಾಸ್ವಾಮಿ ಶ್ರೀಚರಣಕ್ಕೂ, ಉದ್ದದ ಆನವೆಯ ಪರಮ ಪೂಜ್ಯರ ಶ್ರೀಚರಣಕ್ಕೂ, ಮಳವಿಯ ಪರಮ ಪೂಜ್ಯರ ಶ್ರೀಚರಣಕ್ಕೂ, ವೇದಿಕೆಗೆ ಆಶೀರ್ವಾಗಿರ್ತಕ್ಕಂಥ ನಿವಾಸಿಗಳಿಗೂ ಹಾಗೂ ಎಲ್ಲ ಅತಿಥಿಗಳಿಗೂ, ಕಲಾವಿದರಿಗೂ ಆಗಿ ನೆರವೇರ್ತಕ್ಕಂಥ ಎಲ್ಲ ಸಮರ್ಥ ಶರಣರಿಗಾಗಿ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಒಂದನ್ನ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಎಲ್ಲ ಕಡೆಗೆ ಪುಣ್ಯ ಸ್ಮರಣೋತ್ಸವಗಳು ನಡೀತಾವ. ಬಹಳ ಮಂದಿ ಪುಣ್ಯ ಸ್ಮರಣೋತ್ಸವ ಬರೋ ಮುಂದೆ ಎಲ್ಲರೂ ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡು ಬಂದೇವಿ. ಅಜ್ಜಿಗೆ ನೈವೇದ್ಯ ಹೇಳ್ಕೊಂಡು ಹೋಗೋ ಮುಂದೆ ಹುಗ್ಗಿ ಮಾಡಿರ್ತಾರೆ, ಹುಗ್ಗಿ ಒಂದು ಮನೆಗೆ ಹೋಗೋಣ ಅಂತೇಳಿ. ಆದ್ರೆ ಹತ್ತಿಮುತ್ತೂರು ಮಠದ ವಿಶೇಷತೆ ಏನು ಅಂತಂದ್ರೆ, ಸರ್ವಾಂಗೀಣವಾಗಿರ್ತಕ್ಕಂತಹ ಒಂದು ಕಡೆ ಕಲಾವಿದರು, ಒಂದು ಕಡೆ ಸಾಧಕರು, ಒಂದು ಕಡೆಗೆ ಸ್ವಾಮಿತ್ವದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯ ಪೂಜೆಗಳನ್ನ ಗುರುತಿಸಿ ಅವರಿಗೆ ತುಲಾಭಾರ ಮಾಡ್ತಕ್ಕಂಥದ್ದು, ರೈತರಿಗೆ ಉಚಿತವಾಗಿ ಏನಾದರೂ ಒಂದಿಷ್ಟು ಕೊಡುಗೆಗಳನ್ನು ಕೊಡ್ತಕ್ಕಂಥದ್ದು, ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಒಟ್ಟಾರೆ ಹತ್ತಿಮುತ್ತೂರು ವಿರಕ್ತ ಮಠದ ಕಾರ್ಯಕ್ರಮ ಅಂತಂದ್ರೆ ಸರ್ವಾತೀತವಾಗಿರ್ತಕ್ಕಂಥ ಎಲ್ಲ ರಂಗದ ವ್ಯವಸ್ಥೆಯ ಒಂದು ಕಾರ್ಯಕ್ರಮ ಎಲ್ಲಾದರೂ ನಡೀತದೆ ಅಂತಂದ್ರೆ ಅದು ಖರ್ಚಿಗೆಯ ಹತ್ತಿಮುತ್ತೂರು ಭಾಗದ ಈ ಒಂದು ವಿರಕ್ತ ಮಠದಲ್ಲಿ ಅಂತಕ್ಕಂಥದ್ದನ್ನು ಅಭಿಮಾನಪೂರ್ವಕವಾಗಿ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯ ನಿಜಗುಣ ಶಿವೇಕರು ಅವರನ್ನ ಸುಮಾರು 15-20 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂತಹ ಚನ್ನಬಸವ ಮಹಾಶಿವಗಳು, ನಮ್ಮ ಹಿಂದಿನ ಗುರುಗಳು, ಅವರನ್ನ ಯಾವತ್ತಿಗೂ ಅವರನ್ನ ನಿಜಗುಣ ಶಿವಗಳು ಹತ್ತಿಮುತ್ತೂರು ಸ್ವಾಮಿಗಳನ್ನು ಕೇಳಲಿಲ್ಲ, ನನ್ನ ತಮ್ಮ ಬಂದ ಅಂತ ಹೇಳ್ತಿದ್ರು. ಬಹುಶಃ ಗಾಡಿ ಹಿಡಿದು ಮಠಕ್ಕೆ ಬರಾಕತ್ತಾರಂದ್ರೆ ಹತ್ತಿಮುತ್ತೂರು ಅಪ್ಪಗಳು ಬಂದಾರ ಅಂದ ತಕ್ಷಣನೇ ಮಠದಿಂದ ಹೊರಗೆ ಬಂದು ಹತ್ತಿಮುತ್ತೂರು ಪರಮ ಪೂಜ್ಯರನ್ನ ಅವ್ರು ಯಾವತ್ತಿಗೂ ಹೆಸರುಗಳು ಕರೀಲಿಲ್ಲ, ನನ್ನ ತಮ್ಮ ಅಂತ ಕರೆದು ಬಹುಶಃ ಸ್ಥಾನವನ್ನು ಅಲಂಕರಿಸಿ ನಮಗೂ ಕೂಡ ಮಾರ್ಗದರ್ಶನ ಮಾಡುತ್ತಾ ಈ ಭಾಗದಲ್ಲಿ ಯಾವುದೇ ಭಕ್ತರು, ಸಣ್ಣ ಭಕ್ತರಿರಲಿ, ದೊಡ್ಡ ಭಕ್ತರಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಅದಕ್ಕೆ ಸರಿಯಾದ ಸಮಯಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ಪೂಜ್ಯರು ಈ ಭಾಗದಲ್ಲಿ ಯಾರಾದರೂ ಇದ್ರೆ ಅದು ಹತ್ತಿಮುತ್ತೂರಿನ ನಿಜಗುಣ ಮಹಾಶಿವಗಳು ಅಂತಕ್ಕಂಥದ್ದನ್ನ ಅಭಿಮಾನಪೂರ್ವಕವಾಗಿ ಹೇಳ್ತಾ, ಅಂತಹ ಪರಮ ಪೂಜ್ಯರು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಯಾರೋ ಒಬ್ಬರು ಭಕ್ತರು ಹತ್ತಿ ಬೀಜ ಕೊಟ್ಟರು. ನಾನು ಈಗ ಹೊಲ ಹೊಡೆದ ಬಂದಾಗ ಮಳೆ ಆಗಿತ್ತು, ಗೊಂಜಾಳಿತ್ತು ಅಂತ ಎಣಿಕೆ ಬೀಜ ತಂದು ಮರದಾಗಿಟ್ಟು ತಯಾರಾಗಿ ಕೂತಿದ್ದೆ. ಮತ್ತೆ ಬೀಜ ಪರೀಕ್ಷೆ ಹಚ್ಚಿ ಬಿಡೋದು ಮತ್ತೆ ಅಂದ್ರ ನಮ್ಮ ರೈತರಿಗೆ ಏನಾಗಿದ್ದ ಪರಿಸ್ಥಿತಿ ಅಂದ್ರೆ ಏನಾದ್ರು ಪುಕ್ಷೇಟ್ ಸಿಕ್ತಂದ್ರೆ ಲಘು ತಗೊಂಡ್ಬಿಡೋದು ಅಂತಿದ್ರು. ಯಾಕೆ ಕಷ್ಟ ನಮಗ್ ಬರ್ತದೆ. ಒಂದು ಕಡೆಗೆ ಅವರೆಲ್ಲ ಬೀಜ ಫ್ರೀ ಕೊಡ್ತಾರೆ, ನಮ್ಮ ಹೊಟ್ಟಿಗೆ ಏನಂದ್ರ ಲಾವಣಿ ಹಾಕೊಂಡು ಬಡ್ಡಿಯಾಗ ಹೊಲ ಹಾಕೊಂಡಿರ್ತೀವಿ, ಬೀಜ ಗೊಬ್ಬರ ಮುದ್ರೆ ತಂದಿರ್ತೀವಿ. ಅಕಸ್ಮಾತ್ ಆ ಬೀಜ ಏನಾದ್ರು ಎಡ ಬಂತಂದ್ರೆ ನಾವು ಆಮೇಲೆ ಬೀಜ ಕೊಟ್ಟವ್ರು ಹುಡುಕಾಗಿ ಹತ್ತಿಬಿಟ್ಟು ಸಾವಿರ ಹುಡ್ಕೊಂಡು ಬರ್ಬೇಕಾಗ್ತದೆ. ಯಾರು ಬೀಜ ಬಹುಶಃ ರೈತರ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಇವತ್ತು ಸರಿಯಾದ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ
ಇರ್ತಕ್ಕಂಥ ಬೀಜಗಳು ಸಿಗ್ತಾ ಇಲ್ಲ, ಅದನ್ನ ಅನುಭವಿಸಿದೀವಿ. ಆದ್ರೆ ಬಹುಶಃ ರುದ್ರಮುನಿ ಮಹಾಶಿವಗಳ ಒಂದು ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಒಬ್ಬ ಭಕ್ತ ಗುರುವಿನ ಸ್ಮರಣೆ ಒಳಗೆ ಹತ್ತಿ ಬೀಜ ಕೊಡಕತ್ತಾನ ಅಂತಂದ್ರ ನೀವು ಧೈರ್ಯವಾಗಿ ಬಿದ್ರಿ, ನಿಮ್ಮ ಬದುಕು ಹತ್ತಿಯ ಸ್ಥಳವಾಗಿ ನಿಮ್ಮ ಬದುಕು ಬದುಕಂತ ಮಾತಾಡಿ ತಿಳಿಸ್ತಾ, ಊರಿನ ಹೆಸರೇ ಹತ್ತಿ ಮುತ್ತೂರು ಏನ್ರಿ, ಊರಿನ ಹೆಸರೇ ಹತ್ತಿ ಮುತ್ತೂರು. ಅದಕ್ಕೆ ಅಂತ ಹತ್ತಿ ಮುತ್ತೂರಿಗೆ ಒಂದು ಮುತ್ತು ನಮ್ಮ ನಿಜಗುಣ ಮಹಾಶಿವಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಪರಮ ಪೂಜ್ಯರ ಮಾರ್ಗದರ್ಶನ ಈ ನಾಡಿನ ಸಮಸ್ತ ಸದ್ಭಕ್ತರಿಗೆ ಇರಲಿ ಅಂತ ಪ್ರಾರ್ಥನೆ ಮಾಡಿ, ರುದ್ರಮುನಿ ಮಹಾಶಿವಗಳು 41 ವರ್ಷಗಳ ಬಹುಶಃ ನಮ್ಮ ಗುರುಗಳು ಹೇಳ್ತಾ ಇದ್ರು, ಬಹಳ ವಾಗ್ಮಿಗಳು ಪಂಡಿತರು ಯಾರಾದ್ರೂ ಮೃಗಾ ಪರಂಪರೆ ಒಳಗೆ ಅತ್ಯಂತ ಜ್ಞಾನಿಗಳಿದ್ರೆ ಅದು ಹತ್ತಿ ಮುತ್ತೂರಿನ ರುದ್ರಮುನಿ ಮಹಾಶಿವಗಳಂತ ನಮ್ಮ ಗುರುಗಳು ಹೇಳ್ತಿದ್ರು. ಬಹುಶಃ ಧಾರವಾಡ ಮೃಗಾಮಠದ ಮಹಾನ್ ತಪ್ಪಗಳ ಒಬ್ಬ ಬಲಗೈಯಾಗಿ ಅವರ ಅನುಯಾಯಿಯಾಗಿ ಯಾರಾದ್ರೂ ಅವರ ಬೆನ್ನಿಗೆ ಬೆನ್ನಾಗಿ ನಿಂತವರಿದ್ರೆ ಅದು ಹತ್ತಿ ಮುತ್ತೂರಿನ ರುದ್ರಮುನಿ ಮಹಾಶಿವಗಳು ಅನ್ನುವಂಥದ್ದನ್ನ ಅಭಿಮಾನಪೂರ್ವಕವಾಗಿ ಹೇಳಬೇಕಾಗ್ತದೆ. ಅಂತ ಮಹಾ ತಪಸ್ವಿಗಳ ಪುಣ್ಯ ಸ್ಮರಣೋತ್ಸವ ನೆಪದೊಳಗ ನಾವೆಲ್ಲ ಕೂಡಿದ್ದೇವೆ. ಅಂತ ಮಹಾಶಿವಗಳ ಆಶೀರ್ವಾದ ಈ ನಾಡಿನ ಸಮಸ್ತ ಸಂಪರ್ಕದ ಮೇಲೆ ಆಗ್ಲಿ, ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಗುರುವಿನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಶ್ರೀಮಠದ ಅಧಿಪತಿಗಳಿಗೆ, ಎಲ್ಲ ಪರಮ ಪೂಜ್ಯರಿಗೆ, ತಮ್ಮೆಲ್ಲರಿಗೆ ಮತ್ತೊಂದು ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.